ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿ ವಿಷಯದಲ್ಲಿಯೂ ಸಹ ಜನನದಿಂದ ಮರಣದ ತನಕ ನಮಗೆ ಏನೇನು ಯೋಗಗಳಿರುತ್ತೆ, ಯೋಗಗಳು ಕೂಡ ನಮಗೆ ಅವು ಅವಕಾಶಗಳು ಬಂದಾಗ ನಮ್ಮ ಪ್ರಯತ್ನದಿಂದ ಅವನ್ನು ನಾವು ರೂಢಿಸ್ಕೋಬೇಕು. ಇವತ್ತಿನ ದಿವಸ ನಾವು ಸಾಮಾನ್ಯವಾಗಿ ವ್ಯಾಮೋಹ ಅಂತೀವಿ, ಪ್ರೀತಿ ಅಂತೀವಿ, ಈ ಅತಿ ಪ್ರೀತಿ ಅಂತೀವಿ. ಪ್ರೀತಿ ಓಕೆ, ವ್ಯಾಮೋಹ ಓಕೆ, ಆಸೆ ಓಕೆ. ಅತಿ ಆಸೆ, ಅತಿ ಪ್ರೀತಿ, ಅತಿ ವ್ಯಾಮೋಹ, ಅದನ್ನೇ ಅತಿ ಸರ್ವತ್ರ ವರ್ಜಯೇತ್. ಅತಿ ಯಾವತ್ತಿದ್ರೂ ಡೇಂಜರ್ ಅಂತ ಹೇಳುತ್ತೆ. ಅದು ಯಾವುದರ ಮೇಲೆ? ಒಂದು ವಸ್ತುವಿನ ಮೇಲೆ ಅತಿ ಪ್ರೀತಿ ಇರ್ಬೋದು, ಮನೆಯ ಮೇಲೆ ಅತಿ ಪ್ರೀತಿ ಇರ್ಬೋದು, ವಾಹನದ ಮೇಲೆ ಅತಿ ಪ್ರೀತಿ ಇರ್ಬೋದು, ಹಾಗೆ ನಮ್ಮ ಉದ್ಯೋಗದಲ್ಲಿ ಅತಿ ಪ್ರೀತಿ ಇರ್ಬೋದು, ಸ್ನೇಹಿತರ ಮೇಲೆ ಅತಿ ಪ್ರೀತಿ ಇರ್ಬೋದು. ಇವೆಲ್ಲವೂ ಕೂಡ ಒಂದಷ್ಟು ಕಂಟಕಗಳಿಗೆ ಕಾರಣ ಕೂಡ ಆಗಿರುತ್ತೆ. ಇತಿಹಾಸ ಪುರಾಣಗಳಲ್ಲಿ ನೋಡೋಕ್ಕೆ ಹೋದಾಗ ಅತಿ ಪ್ರೀತಿ ಒಳ್ಳೆಯದಲ್ಲ. ಅತಿ ಪ್ರೀತಿ ಯಾವತ್ತಿದ್ರೂ ಒಳ್ಳೆಯ ಸ್ನೇಹಿತರಾಗಿದ್ದರಪ್ಪ ಇವರು, ಇವತ್ತು ಕೆಟ್ಟೋಗಿದ್ದಾರೆ. ಒಳ್ಳೆಯ ಗಂಡ ಹೆಂಡತಿ ಆಗಿದ್ದರು, ದೂರ ಇದ್ದಾರೆ. ಒಳ್ಳೆಯ ವ್ಯಾಪಾರಸ್ಥರು, ಇದು ಎಲ್ಲ ಬರುತ್ತೆ ಅತಿ ಅಂದಾಗ. ಹಾಗಾಗಿ ಅತಿ ಪ್ರೀತಿ ದುಃಖಕ್ಕೆ ಕಾರಣ. ಅತಿಯಾದ ಪ್ರೀತಿ ದುಃಖಕ್ಕೆ ಕಾರಣ ಕೂಡ ಆಗಿರುತ್ತೆ. ಹಾಗಾಗಿ ನಾವು ಅರಿಷಡ್ವರ್ಗಗಳ ಮೋಹದಲ್ಲೂ ಕೂಡ, ಅರಿಷಡ್ವರ್ಗಗಳು ಅದರ ವಿಚಾರದಲ್ಲೂ ಕೂಡ ನಾವು ಎಲ್ಲದರಲ್ಲೂ ಕೂಡ ತಾಳ್ಮೆ, ಸಹನೆ, ಲಿಮಿಟ್ ಇರಬೇಕು. ಅದು ಮಿತಿ ಮೀರಿದಾಗ ನಮಗೆ ಜೀವನದಲ್ಲಿ ಕಷ್ಟ ಆಗುತ್ತೆ. ನಿಮ್ಮ ಮಕ್ಕಳ ಮೇಲೆ, ಅವರ ಮೇಲೆ ಆಸೆ ಇಟ್ಕೊಳ್ಳಿ. ದುರಾಸೆ ಬೇಡ. ನನ್ನ ಮಗ ಓದಬೇಕು, ನನ್ನ ಮಗ ಫಾರಿನ್ಗೆ ಹೋಗಬೇಕು, ಓಕೆ. ನನ್ನ ಮಗ ಪ್ರಪಂಚದಲ್ಲೇ ದೊಡ್ಡವನಾಗಬೇಕು ಅನ್ನೋದು ಅದು ಕೂಡ ತಪ್ಪು. ಅತಿಯಾದ ಪ್ರೀತಿಯಿಂದ ಅತಿಯಾದ ಸಂಪಾದನೆ ಮಾಡಿ ಕಡೆಗೆ ಮಗನಿಗೆ ಏನೂ ದಕ್ಕೋದಿಲ್ಲ. ಇದು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಮುಖೇನ ನಾವು ಹೇಳೋದೇನು ಅಂದರೆ, ಪ್ರೀತಿ ಇರಲಿ, ಅತಿ ಪ್ರೀತಿ ಬೇಡ ಅಂತೂ ಕೂಡ ನಾವು ಹೇಳ್ತೀವಿ. ಇನ್ನು ಮನೆಯಷ್ಟೇ, ಇದು ಪ್ರೀತಿಯಿಂದ ಮನೆ ಕಟ್ಕೊಂಡ್ರೆ ತಪ್ಪೇನಿಲ್ಲ. ಆದರೆ ಅತಿಯಾದ ಪ್ರೀತಿ ಮನೆ ಮೇಲೆ ತೋರಿಸೋದು, ಪ್ರತಿ ವಿಷಯದಲ್ಲೂ ಕೂಡ ಮನೆಯ ಬಗ್ಗೆ ಆಸಕ್ತಿ ತೋರಿಸಿದಾಗ ಆ ಮನೆಗೆ ಏನಾದರೂ ಕಂಟಕಗಳು ಎದುರಾಗುತ್ತೆ. ಸಾಮಾನ್ಯ ರೂಢಿಯಲ್ಲಿ ಮಾತಾಡೋದು ದೃಷ್ಟಿ ಆಗ್ತಕ್ಕಂಥದ್ದು, ಅಥವಾ ಮನೆ ರೋಡ್ಗೆ ಹೋಗ್ಬಿಡೋದು, ಅಥವಾ ಆಸ್ತಿಯ ಒಂದು ಕಲಹಗಳು, ಅಥವಾ ಹಳೆಬರು ಯಾರೋ ಬಂದು ಕೇಸ್ ಆಗ್ತಕ್ಕಂಥ ಸಾಧ್ಯತೆ ಇವೆಲ್ಲವೂ ಇರುತ್ತೆ. ಇನ್ನು ವಾಹನದ ವಿಚಾರದಲ್ಲೂ ಅಷ್ಟೇ. ವಾಹನ ಅಂದಾಗ ಅತಿಯಾಗಿ ನಾವು ಒಂದು ಕಾರಾಗಲಿ ಇನ್ನೊಂದಾಗಲಿ ತುಂಬ ಪ್ರೀತಿಸೋಕ್ಕೆ ಹೋದಾಗ ಅದು ಎಲ್ಲೋ ಒಂದು ಕಡೆ ಕಂಟಕಗಳಿಗೂ ಕೂಡ ಕಾರಣ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಅತಿ ಪ್ರೀತಿ ದುಃಖಕ್ಕೆ ಕೂಡ ಕಾರಣ ಆಗಿರುತ್ತೆ. ಮಹಾಭಾರತದಲ್ಲಿ ಇದಕ್ಕೆ ನಾವು ಉದಾಹರಣೆಯನ್ನು ತಗೊಂಡಾಗ ಧೃತರಾಷ್ಟ್ರನು ಕುರುಡು ಪ್ರೀತಿಯಿಂದ ಏನಾಗುತ್ತೆ, ಕೌರವರ ಸಂಪೂರ್ಣ ನಿರ್ನಾಮ ಆಗಿಬಿಡುತ್ತೆ. ಧೃತರಾಷ್ಟ್ರನ ಕುರುಡು ಪ್ರೀತಿ, ಅತಿಯಾದ ಪ್ರೀತಿ ಅದೇನಾಗುತ್ತೆ, 100 ಜನ ಮಕ್ಕಳಲ್ಲಿ ಕಡೆಗೆ ಅವರಿಗೆ ಪಿಂಡ ಹಾಕಲಿಕ್ಕೆ, ಅವರ ಶ್ರಾದ್ದ ಕಾರ್ಯ ಮಾಡೋಕ್ಕೆ ಒಬ್ಬರಿರಲಿಲ್ಲ. ಇವತ್ತು ಈ ಕಾರ್ಯಕ್ರಮ ಹೇಗಿರುತ್ತೆ ಅಂದರೆ, ಇದನ್ನು ನಾವು ಎಲ್ಲರೂ ತಿಳ್ಕೊಬೇಕು. ಅತಿಯಾದ ಯಾರ ಮೇಲೂ ಅತಿಯಾದ ಪ್ರೀತಿ, ಅತಿಯಾದ ವ್ಯಾಮೋಹ ಏನೂ ಇಟ್ಕೋಬಾರ್ದು. ಅದು ಇಟ್ಕೊಂಡಾಗಲೇ ತುಂಬ ಪ್ರೀತಿ ತೋರಿಸಿ ತುಂಬ ಮಾತಾಡ್ಬಿಡ್ತೀವಿ, ತುಂಬ ಆಶ್ವಾಸನೆ ಕೊಟ್ಬಿಡ್ತೀವಿ. ಕೆಲವು ರಾಜಕಾರಣಿಗಳಂತೂ ಏನಾಗುತ್ತೆ, ಆ ರಾಜಕೀಯ ಆ ಸ್ಥಾನದಲ್ಲಿದ್ದಾಗ ಅದು ಸಾರ್ವಜನಿಕ ಸ್ಥಾನ ಅಂತ ಮರ್ತೋಗ್ಬಿಡ್ತಾರೆ. ಎಲ್ಲ ಆಶ್ವಾಸನೆ, ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ. ಕಡೆಗೆ ಅವ್ರಿಗೇನಾಗುತ್ತೆ, ಒಂದು ಹೆಜ್ಜೆ ಮುಂದಿಡೋಕ್ಕೂ ಭಗವಂತ ನಗ್ತಾ ಇರ್ತಾನೆ, ನೀನೇನಯ್ಯ ಮಾಡ್ತೀಯ ಅಂತ. ಹಾಗಾಗಿ ಅತಿಯಾದ ಪ್ರೀತಿ ಬೇಡ. ಇನ್ನು ವಿವಾಹದ ವಿಷಯಗಳಾಗ್ಬೋದು. ಹಾಗೆ ಇಲ್ಲಿ ಮಹರ್ಷಿಗಳು ಸಹ, ಈ ಮಹರ್ಷಿಗಳ ವಿಚಾರದಲ್ಲೂ ಕೂಡ ಅವರು ಅಷ್ಟೇ ತುಂಬ ಅತಿಯಾದ ಒಂದು ಇದಿಟ್ಕೊಂಡಾಗ ಅವರು ಕೂಡ ಕಷ್ಟವನ್ನು ಅನುಭವಿಸ್ತಾರೆ. ಸೃಷ್ಟಿಯಲ್ಲಿ ಯಾವ ಪ್ರಾಣಿಗೂ ಇಲ್ಲದೆ ಇರತಕ್ಕಂಥ ಒಂದು ವಿಶೇಷವಾದ ಬುದ್ಧಿಶಕ್ತಿ ಮನುಷ್ಯನಿಗಿದೆ. ಅದನ್ನು ತಾಳ್ಮೆಯಿಂದ, ಸಹನೆಯಿಂದ, ಪ್ರೀತಿಯಿಂದ, ಅತಿ ಪ್ರೀತಿಯಲ್ಲ ಪ್ರೀತಿಯಿಂದ ನಾವೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ, ನಾವೇನು ಭಗವಂತ ಕೊಟ್ಟಿದ್ದನ್ನು ಸಮಾಜಕ್ಕೆ ಕೊಡಬೇಕು. ಭಗವಂತ ಕೊಟ್ಟಿದ್ದನ್ನು ನೀವು ಮನೆಯಲ್ಲಿ ಇಟ್ಕೊಂಡ್ರೆ ಅದು ಯಾರ್ದೋ ಪಾಲು ಕೂಡ ಆಗ್ಬಿಡುತ್ತೆ. ಹಾಗಾಗಿ ಈ ಅತಿಯಾದ ಪ್ರೀತಿ ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾ, ಇಲ್ಲಿ ನಾವು ಹೆಚ್ಚಾಗಿ ಪ್ರಾಶಸ್ತ್ಯ ಕೊಡೋದೇ ಆಸ್ತಿಗೆ. ಮಕ್ಕಳಿಗೆ ಆಸ್ತಿ ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೋಗ್ಬಿಟ್ಟು ಯಾವುದೂ ಇಲ್ಲೇ ಕೂಡ ಮಾಡ್ಕೋತೀವಿ. ಯಾಕೆಂದರೆ ನಮಗೆ ಗೊತ್ತಿರೋ ವಿಷಯ ಏನಂದರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನಿಮಗೆ ಋಣ ಏನೇನಿದೆಯೋ ಅದೆಲ್ಲ ದಕ್ಕತ್ತೆ, ಏನಿಲ್ವೋ ಅದು ದಕ್ಕಲ್ಲ. ಪ್ರಯತ್ನ ಮಾಡಿ 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 ವಿಫಲರಾಗೋದಕ್ಕಿಂತ ನಮ್ಮ ಬೌಂಡ್ರಿಗೆ ತಕ್ಕ ಹಾಗೆ ನಾವು ಇವತ್ತಿನ ದಿವಸ ಕೆಲಸ ಕಾರ್ಯ ಮಾಡ್ಕೋಬೇಕು. ಅದು ರಾಜಕೀಯ ವ್ಯಕ್ತಿ ಆಗಲಿ, ವಿದ್ಯಾರ್ಥಿ ಆಗಲಿ, ವ್ಯಾಪಾರಸ್ಥನಾಗಲಿ, ಗುರುಗಳಾಗಲಿ, ಅಥವಾ ಧರ್ಮಚಿಂತಕರಾಗಲಿ, ತಮ್ಮ ಲಿಮಿಟಲ್ಲಿ ನಾವು ಮಾಡ್ಕೊಂಡು ಹೋದಾಗ ಸಮಾಜಕ್ಕೂ ಕೂಡ ಕೊಡುಗೆ ಕೊಡಬೇಕು, ನಾವು ಚೆನ್ನಾಗಿರಬೇಕು. ಅತಿ ಪ್ರೀತಿ ಯಾವತ್ತಿದ್ರೂ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾ, ಕ್ಷಯಾಂತಿ ಅಂತ ಹೇಳಿಬಿಟ್ಟು ಹೇಳುತ್ತೆ. ನಾವು ಆ ಋಣಗಳೇನಿದೆಯೋ ತೀರಿಸ್ಕೋಬೇಕು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.